ಒಂದು ಬೃಹತ್ ಮೊತ್ತದ ಅನುದಾನಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಗುತ್ತಿಗೆದಾರರಿಗೆ ಇಲಾಖೆಯ ಇಂಜಿನಿಯರ್ ಅವರಿಗೆ ತಿಳಿಸಿದ್ದೇನೆ. ಗುಣಮಟ್ಟದ ಕಾಮಗಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ಬಹಳ ಬೇಗ ಮುಕ್ತಾಯ ಮಾಡಿಸಬೇಕು. ಕಂಪ್ಲೀಟ್ ಆದ ನಂತರ ಇನ್ನೂ ಹೊಸ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಂಜೂರು ಮಾಡಿಸ್ತಕ್ಕಂಥ ಕೆಲಸವನ್ನ ಸರ್ಕಾರದಿಂದ ಮಾಡ್ತೀನಿ ಅಂತ ಹೇಳಿದ್ದೇನೆ. ಅದನ್ನು ಸಹ ಮಾಡ್ತೇನೆ. ಸೋಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೋಲೂರು ಏನು ಕೇಂದ್ರ ಸ್ಥಾನ ಇದೆ, ಆ ಸೋಲೂರು ಗ್ರಾಮ ಪಂಚಾಯತಿಗೆ ಒಳ್ಳೆ ಒಂದು ಕಟ್ಟಡ ಇರಲಿಲ್ಲ. ಇಂದಿನ ಶಾಸಕರು ಅದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ. ನನಗೆ ಗ್ರಾಮ ಪಂಚಾಯತಿ ಸದಸ್ಯರು, ವಿಶೇಷವಾಗಿ ನಮ್ಮ ಮುಖಂಡರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬಣ್ಣ ಅವರು, ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜಣ್ಣ ಅವರು, ಎಲ್ಲ ನಮ್ಮ ಜೊತೆಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ನನಗೆ ವಿನಂತಿಯನ್ನು ಮಾಡಿದರು. ಇದೊಂದು ಜಾಗ ಮಂಜೂರು ಮಾಡಿಸ್ಕೊಡ್ಬೇಕು, ರೇಷ್ಮೆ ಇಲಾಖೆ ಜಾಗ ಇದೆ ಅಂತ. ಅದಕ್ಕೆ ನಾನು ನಮ್ಮ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ರೇಷ್ಮೆ ಮಂತ್ರಿಗಳಾಗಿರ್ತಕ್ಕಂಥ ವೆಂಕಟೇಶ್ ಅಣ್ಣ ಅವ್ರಿಗೆ ಹೋಗಿ ನಾನೇ ಪತ್ರ ಕೊಟ್ಟು ಅದ್ರ ಮೇಲೆ ಬರೆಸಿ ಫಾಲೋಅಪ್ ಅನ್ನ ಮಾಡಿದ್ದೆ. ಅವರು ಫಾಲೋಅಪ್ ಅನ್ನ ಆದ್ಮೇಲೆ ಮತ್ತೆ ಕಡತ ಅವ್ರ ಹತ್ರಕ್ಕೆ ಹೋಯ್ತು. ನಾನೇ ಖುದ್ದು ಹೋಗಿ ಅನುಮೋದನೆಯನ್ನು ಮಾಡಿಸಿ ಇವತ್ತು ಜಾಗವನ್ನ ಹಸ್ತಾಂತರ ಮಾಡಿಸಿದ್ದೀವಿ. ಆ ಜಾಗ ಮಂಜೂರು ಮಾಡಿಕೊಟ್ಟಂತ ವೆಂಕಟೇಶ್ ಅಣ್ಣನಿಗೆ ಇಡೀ ಸೋಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನತೆಯ ಪರವಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಈಗ ನಾನು ಅದನ್ನ ನೆಲಮಂಗಲ ತಾಲೂಕಿನಲ್ಲೇ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ. ಸುಮ್ಮನೆ ಅವರೆಲ್ಲ ನಮ್ಮ ಮುಖಂಡರು ಬಂದು ಗೊಂದಲ ಮಾಡ್ತಾವ್ರೆ. ನನ್ನ ಕಡೆಯಿಂದ ಯಾವುದೇ ತರದ ತಪ್ಪಾಗಿಲ್ಲ. ನನ್ನ ಡ್ಯೂಟಿ ಏನಿತ್ತು ನಾನು ನನ್ನಲ್ಲೇ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಿದ್ದೀನಿ. ಬಾಲಣ್ಣ ಅವರು ಲೆಟರ್ ಕೊಟ್ಟವ್ರೆ, ಅದು ಮಾಗಡಿಗೆ ಸೇರಿಸಿ ಅಂತ. ಅವ್ರಿಗೂ ನಾನು ಅವರು ಸಾರ್ವಜನಿಕರು ಬಂದು ಕೇಳೋದ್ರಿಂದ ವಿನಂತಿ ಮಾಡ್ತೀನಿ, ನನ್ನಲ್ಲೇ ಉಳಿಸ್ರಿ ಅಂತ.